ನಮಸ್ತೆ, ನನ್ನ ಹೆಸರು ಭಾನುಪ್ರಕಾಶ್ ಅಂತ ಹೇಳಿ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ನಾನು ಇಂಜಿನಿಯರಿಂಗ್ ಮಾಡಿಸ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಆಗುತ್ತೆ. ಇಂಜಿನಿಯರಿಂಗ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿ ಆಲ್ಮೋಸ್ಟ್ 11 ಇಯರ್ಸ್ ನಾನು ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದ್ದೀನಿ. ಸ್ವಲ್ಪ ದಿವಸ ನಾನು ಲಂಡನಲ್ಲೂ ಇದ್ದೆ. ಲಂಡನಲ್ಲಿದ್ದು ಅಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ನಾನು ಲಂಡನಲ್ಲಿದ್ದಾಗ ಏನು ಅನಿಸ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿರುವಂಥ ಕಲೆಗಳನ್ನು ಅಪ್ರಿಷಿಯೇಟ್ ಮಾಡಬೇಕಂದ್ರೆ ನೀವು ಇಂಡಿಯಾ ಬಿಟ್ಟು ಹೊರಗಡೆಯಿಂದ ನೋಡಿದಾಗ ನಮ್ಮ ಇಂಡಿಯಾದಲ್ಲಿ ನಾವು ಏನು ಕಳ್ಕೊಳ್ತಾ ಇದ್ದೀವಿ, ಎಷ್ಟು ರಿಚ್ ಆಗಿದ್ದೀವಿ ಅಂತ ನೋಡೋಕ್ಕೆ ನಮಗೆ ಒಂದು ಚಾನ್ಸ್ ಸಿಕ್ತು ನನಗೆ. ಸೊ ಹಾಗಾಗಿ ನಾನು ಅಲ್ಲಿಂದ ಬಂದಾಗ ಏನಾದರೂ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಬಗ್ಗೆ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಿತ್ತು. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ಮಾಡಬೇಕು ಅಂತ ಇತ್ತು, ಬಟ್ ಏನು ಮಾಡಬೇಕು ಅಂತ ನನಗೂ ಏನೂ ಐಡಿಯಾ ಇರಲಿಲ್ಲ. ಬಂದ್ವಿ, ಆಮೇಲೆ ಈ ವುಡ್ ಬಗ್ಗೆ ಆಗಲಿ, ಈ ಕಲೆ ಬಗ್ಗೆ ಆಗಲಿ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಸಾಫ್ಟ್ವೇರ್ಲಿದ್ದಾಗೆ ಒಂದು ಕೆಲಸ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಈ ಹ್ಯಾಂಡಿಕ್ರಾಫ್ಟ್ಸು, ಈ ಕಲೆಗಳು ಎಲ್ಲ ಆಗ್ತಿರುತ್ತೆ, ಯಾವ ಜಾಗದಲ್ಲಿ ಏನೇನು ಮಾಡ್ತಾರೆ ಅನ್ನೋದು ಒಂದು ರಿಸರ್ಚ್ ಮಾಡ್ತಾ ಹೋಗ್ತಿದ್ದೆ. ಅದೆಲ್ಲ ರಿಸರ್ಚ್ ಮಾಡಿ ನಾನು ಮೈಸೂರನ್ನ ಆಯ್ಕೆ ಮಾಡಿದೆ. ಮೈಸೂರೇ ಯಾಕಪ್ಪ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಇನ್ಲೇ ಆರ್ಟ್ ವರ್ಕ್ ಆಗ್ಬೋದು, ಇಲ್ಲಿರುವಂಥ ಕಾರ್ವಿಂಗ್ ಆಗ್ಬೋದು, ಇಲ್ಲಿರುವಂಥ ಚಿಕ್ಕ ಐಟಮ್ಗಳನ್ನು ಮಾಡ್ತಾರೆ. ಅಂದರೆ ಈ ಚನ್ನಪಟ್ಟಣ ಟಾಯ್ಸ್ ಹೇಗೆ ಮಾಡ್ತಾರೆ ಹಾಗೆ ಬೇರೆ ಬೇರೆ ಐಟಮ್ಸ್ಗಳನ್ನು ಇಲ್ಲಿ ಮಾಡ್ತಾರೆ, ಇಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ಗಳು. ಸೊ ಅದು ನಂಗೆ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಇನ್ಲೇ ಆರ್ಟ್ ವರ್ಕು ಮತ್ತು ಈ ಕಲೆಯಲ್ಲಿ ಏನಾದರೂ ಮಾಡೋಣ ಅಂತ ಬಂತು. ಸೊ ಬೇಸಿಕಲಿ ಇನ್ಲೇ ಕಲೆ ಅಂತ ಹೇಳಿದ್ರೆ ಅದು ಮೈಸೂರಲ್ಲೇ ಇರೋವಂಥ ಒಂದು ಕಲೆ. ಅದಕ್ಕೆ 400 ವರ್ಷದ ಇತಿಹಾಸ ಇದೆ. ತಾಜ್ ಮಹಲ್ ಕಟ್ಟಕ್ಕೆ ಬಂದಿರೋವಂಥ ಪರ್ಷಿಯಾದಿಂದ ಬಂದಿರೋವಂಥ ಆರ್ಟಿಸ್ಟ್ಗಳು ತಾಜ್ ಮಹಲ್ ಕಟ್ತಾರೆ. ತಾಜ್ ಮಹಲ್ ಕಟ್ಟಾದ ಮೇಲೆ ಅವರು ಭಾರತದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಸೊ ಸೌತ್ ಇಂಡಿಯಾ ಕಡೆಗೆ ಬಂದಿರೋವಂಥ ಆರ್ಟಿಸ್ಟ್ಗಳು ಇಲ್ಲಿ ಅದನ್ನು ಇನ್ಲೇ ಆರ್ಟ್ ವರ್ಕ್ ಅಂತ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅವರು ಯಾಕಪ್ಪ ಇನ್ಲೇ ಅಂದರೆ ಏನು ಅಂತ ಹೇಳಿದ್ರೆ, ಇನ್ಲೇ ಅಂದರೆ ಮರಗಳನ್ನು ಕೆತ್ತಿಬಿಟ್ಟು ಅದನ್ನು ಆರ್ಟ್ ವರ್ಕ್ನ ಅದರಲ್ಲಿ ಜೋಡಿಸುವಂಥ ಅದು ಪ್ರಕ್ರಿಯೆ ಆಗಿರುತ್ತೆ. ಅದರಲ್ಲಿ ಒಂದು 16 ಬೇರೆ ಬೇರೆ ಸ್ಟೇಜಸ್ ಇದೆ. ಪ್ರಮುಖವಾಗಿ 6 ಸ್ಟೇಜ್ ಬರುತ್ತೆ. ಸೊ ಮೊದಲಿಗೆ ಏನಾಗುತ್ತೆ, ನೀವು ಫಸ್ಟ್ ಆರ್ಟಿಸ್ಟು ಡ್ರಾಯಿಂಗ್ ಬರ್ಕೊಳ್ತಾನೆ. ನಿಮಗೆ ಯಾವ ಥರ ಬೇಕು ಡ್ರಾಯಿಂಗ್ ಬರ್ಕೊಳ್ತಾನೆ. ಡ್ರಾಯಿಂಗ್ ಬರೆದಾದ ಮೇಲೆ ಅದನ್ನು ನೆಕ್ಸ್ಟ್ ಏನಾಗುತ್ತೆ, ಕಲರ್ ಸೆಟ್ಟಿಂಗ್ ಆಗುತ್ತೆ. ಅಂದರೆ ಈ ಡ್ರಾಯಿಂಗ್ನ ಯಾವ ಕಲರ್ ಹಾಕಬೇಕು, ಏನಾಗಬೇಕು, ಕಲರ್ ಸೆಟ್ಟಿಂಗ್. ಸೊ ಅದನ್ನ ವುಡ್ಡೆಲ್ಲ ಚೂಸ್ ಮಾಡ್ತಾರೆ, ಯಾವ ವುಡ್ ಬಳಸ್ಕೊಬೇಕು, ಯಾವ ಥರ ಇದು ಬಳಸ್ಕೊಬೇಕು ಅಂತ ಅದನ್ನು ಮರಗಳನ್ನು ಚೂಸ್ ಮಾಡ್ತಾರೆ. ಮರಗಳನ್ನು ಚೂಸ್ ಮಾಡಾದಮೇಲೆ ಅದನ್ನು ಕಟ್ಟಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಕಟ್ಟಿಂಗ್ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ತುಂಬಾ ಸಣ್ಣದಾಗಿರುವಂಥ ಒಂದು ಬ್ಲೇಡ್ ಇರುತ್ತೆ. ಸೊ ಆ ಬ್ಲೇಡ್ ಹೆಂಗಿರುತ್ತೆ ಅಂದರೆ 0.3 mm ಇರುತ್ತೆ ಅಷ್ಟೇ. ಸೊ ಏನಾಗುತ್ತೆ, ನೀವು ಪೀಸ್ಗಳನ್ನು ಕಟ್ ಮಾಡಿ ಜೋಡಿಸಿದಾಗ ಏನೂ ಗ್ಯಾಪ್ ಇರೋದಿಲ್ಲ. ಸೊ ಹಾಗೆ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಅದನ್ನ ಬೋ ಅಂತ ಕರೆದು ಅದನ್ನ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕಟ್ಟಿಂಗ್ ಸ್ಟಾರ್ಟ್ ಆದಮೇಲೆ, ಕಟ್ಟಿಂಗ್ ಎಲ್ಲ ಮುಗಿಸಾದ್ಮೇಲೆ ಪಜಲ್ ಥರ ಅದನ್ನೆಲ್ಲ ಜೋಡಿಸ್ತಾರೆ. ಎಲ್ಲ ಮರಗಳ ಪೀಸ್ಗಳನ್ನು ಜೋಡಿಸ್ತಾರೆ. ಜೋಡಿಸಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಐದರ್ ಇನ್ಲೇ ಮಾಡ್ಬೋದು, ಇಲ್ಲ ಅಂತ ಅದನ್ನ ಪ್ಯಾಚ್ ವರ್ಕ್ ಮಾಡ್ಬೋದು. 2 ಥರನೂ ಮಾಡಬೇಕಾಗಿದೆ. ಇನ್ಲೇ ಮಾಡೋಕ್ಕೆ ಏನು ಮಾಡ್ತಾರೆ, ಅಲ್ಲಿಗೆ ನಾವು ಜಾಯಿಂಟ್ ಹಾಕಿ ಅದ್ರ ಮೇಲ್ಗಡೆ ತೋಡೋ ಆರ್ಟಿಸ್ಟ್ ಬರ್ತಾರೆ. ತೋಡೋ ಆರ್ಟಿಸ್ಟು ಅವ್ರೇನು ಮಾಡ್ತಾರೆ, ಮಾರ್ಕ್ ಹಾಕಿ ತೋಡ್ಬಿಟ್ಟು ಅದನ್ನು ಒಳಗಡೆ ಕೂಡಿಸ್ತಾರೆ. ಇಲ್ಲಾಂದರೆ ಪ್ಯಾಚ್ ವರ್ಕ್ ಅಂದರೆ ಏನು ಮಾಡ್ತಾರೆ, ಅದನ್ನು ಅಲ್ಲಿಗೆ ಮೇಲೆ ಪೇಸ್ಟ್ ಮಾಡ್ತಾರೆ, ಇಲ್ಲ ಪ್ಲೇವುಡ್ ಮೇಲೆ ಪೇಸ್ಟ್ ಮಾಡ್ತಾರೆ. ಪ್ರೆಸ್ ಮಾಡಿ ಅದನ್ನ ಪ್ರೆಸ್ಸಿಂಗ್ ಅಂತ ಹೇಳ್ತಾರೆ, ಪ್ರೆಸ್ ಮಾಡ್ತಾರೆ. ಪ್ರೆಸ್ಸೆಲ್ಲ ಆದಮೇಲೆ ನೆಕ್ಸ್ಟು ಸ್ಯಾಂಡಿಂಗ್ ಮಾಡ್ತಾರೆ. ಸ್ಯಾಂಡಿಂಗ್ ಆದಮೇಲೆ ಅದನ್ನು ಫಿನಿಷಿಂಗ್ ಮಾಡ್ತಾರೆ. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ ಇನ್ಲೇ ಆರ್ಟ್ ವರ್ಕ್ಗಳಲ್ಲಿ. ಹಾಂ, ಕರೆಕ್ಟ್. ಅಷ್ಟೇ. ಸರಿ ಓಕೆ. ಸಾರಿ. ಕಲೆ ಯಾಕೆ ಡೈಯಿಂಗ್ ಆಗ್ತಿದೆ ಅಂತ ಹೇಳಿದ್ರೆ, ಇದಕ್ಕೆ ಡಿಮ್ಯಾಂಡ್ ಇಲ್ಲ. ಆರ್ಟ್ ವರ್ಕ್ಗೆ ಯಾವಾಗ ಡಿಮ್ಯಾಂಡ್ ಬರುತ್ತೆ ಆವಾಗ ಆರ್ಟಿಸ್ಟ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾರೆ, ಆರ್ಟ್ ವರ್ಕು ಜಾಸ್ತಿ ಅವ್ರಿಗೆ ಕೆಲಸ ಬರುತ್ತೆ. ಸೊ ಹಾಗಾಗಿ ಒಂದು ಪ್ರಯತ್ನ ನಮ್ಮದೇನಂತ ಹೇಳಿದ್ರೆ, ನಾವು ಇದನ್ನು ಆದಷ್ಟು ಜಾಸ್ತಿ ವರ್ಕ್ಶಾಪ್ಗಳು ಇದ್ರ ಬಗ್ಗೆ ಜಾಸ್ತಿ ಅಂದರೆ ವಿಡಿಯೋಸ್ಗಳು ಮಾಡಿ ಎಲ್ಲ ಕಡೆ ಫ್ಲೋಟ್ ಮಾಡೋ ಅಂಥದ್ದು ಈ ಕೆಲಸಗಳನ್ನು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಷ್ಟು ಜನಕ್ಕೆ ಬಹಳ ಒಳ್ಳೆಯದು. ಸೊ ಮುಂದೆ ಹೋಗ್ತಾ ನಮ್ದು ಇನ್ನೊಂದು ಏನು ಪ್ಲ್ಯಾನು ಅಂತ ಹೇಳಿದ್ರೆ, ನಾವು ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಅಂತ ಹೇಳಿದ್ರೆ ಇದನ್ನು ಇಂಡಿಯಾದಲ್ಲಿ ಎಷ್ಟು ಇದಕ್ಕೆ ಗೌರವ ಇದೆ ಅದಕ್ಕಿಂತ ಡಬಲ್ ಆರ್ಟ್ ಲವರ್ಸು ಔಟ್ಸೈಡ್ ಇಂಡಿಯಾ ಇದ್ದಾರೆ.
ಸೊ ಹಾಗಾಗಿ ಇದನ್ನು ನಾವು ಯಾವಾಗ ಎಕ್ಸ್ಪೋರ್ಟು ಮತ್ತು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀವಿ, ಜನ ಹೊರಗಡೆಯಿಂದನೂ ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಜಾಸ್ತಿ ಹೊರಗಡೆ ದೇಶದವ್ರಿಗೂ ಹೇಳಿದ್ರೆ ಅವರು ಮೈಸೂರು ಪ್ಯಾಲೇಸ್ ಹೇಗೆ ನೋಡೋಕ್ಕೆ ಬರ್ತಾರೆ, ಇದನ್ನು ಇದು ಮೈಸೂರು ಇನ್ಲೇನೂ ನೋಡೋಕ್ಕೆ ಬರಬೇಕಪ್ಪ ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡು ಬರೋ ಅಂಥ ಒಂದು ನಾವು ಒಂದು ಕಾರ್ಯಕ್ರಮ ಹಾಕೊಬೋದು ಅನ್ನೋದು ನಮ್ಮದು ಒಂದು ಭಾವನೆ. ಸೊ ನಮ್ಮ ಪ್ಲ್ಯಾನ್ಸ್ ಏನು ಅಂತ ಹೇಳಿದ್ರೆ, ನಾವು ಒಂದು ಮೈಸೂರಲ್ಲಿ ಒಂದು ಮ್ಯೂಸಿಯಂ ಥರ ಮಾಡಬೇಕು. ಅದು ನಮ್ಮಲ್ಲಿರುವಂಥ ಅಷ್ಟು ಇನ್ಲೇ ಆರ್ಟ್ ವರ್ಕ್ನ ದೊಡ್ಡದು ಅಂದರೆ ಇದನ್ನು ನಾವು ಚಿಕ್ಕದಾಗಿ ತೋರಿಸೋವಂಥದ್ದಲ್ಲ, ಇದನ್ನ ದೊಡ್ಡದಾಗಿ ತೋರಿಸ್ಬೇಕು ಅನ್ನೋದು ನಮ್ಮದು ಒಂದು ಆಸೆ ಇದೆ. ಸೊ ನಾವು ಮಾಡ್ತೀವಿ, ಸದ್ಯದಲ್ಲೇ ಮಾಡುವಂಥ ಎಲ್ಲ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಮೊದಲಿಗೆ ಇದು ಈ ಆರ್ಟ್ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಿರೋರು 5,000 ಜನ ಇದ್ದರು ಆರ್ಟಿಸ್ಟ್ಗಳು. ಕಾಲಕ್ರಮೇಣ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರ್ತಿದ್ದ ಅಂದಾಗ 4,000 ಜನ, 3,000 ಜನ, 2,000 ಜನ ಹೀಗೆ ಕಡಿಮೆ ಆಗ್ತಾ ಬರ್ತಿದ್ದಾರೆ. ಸೊ ಇವ್ರುಗಳೆಲ್ಲ ಹೇಗೆ ಅಂತ ಹೇಳಿದ್ರೆ, ಅವರು ಚಿಕ್ಕ ವಯಸ್ಸಲ್ಲೇ ಕಲ್ತಿರುವಂಥ ಈ ಆರ್ಟಿಸ್ಟ್ಗಳು. ಆ ಚಿಕ್ಕ ವಯಸ್ಸಿಂದನೇ ಇದು ಬಿಟ್ಟು ಬೇರೆ ಏನೂ ಅವರು ಮಾಡಿಲ್ಲ. ಇವಾಗ ಅವ್ರ ತಂದೆ ಆರ್ಟಿಸ್ಟ್ ಆಗಿರ್ತಾರೆ, ಅವ್ರ ತಂದೆ ಮನೇಲೇ ಮಾಡ್ತಿರೋದು ನೋಡಿಕೊಂಡು ಆ ಮಕ್ಳುಗಳು ಕೂಡ ಅದನ್ನೇ ಇವಾಗ ಮಾಡ್ಕೊಂಡು ಬಂದಿರೋವಂಥ ಒಂದು ಪದ್ಧತಿ ಅದು. ಬಟ್ ಇವಾಗೇನಾಗಿದೆ, ಈ ಆರ್ಟ್ ವರ್ಕ್ಗೆ ಡಿಮ್ಯಾಂಡ್ ಇಲ್ಲ, ಈ ಹ್ಯಾಂಡಿಕ್ರಾಫ್ಟ್ಸ್ಗೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದಾಗ ಅವ್ರುಗಳು ಎಷ್ಟೋ ಆರ್ಟಿಸ್ಟ್ಗಳು ಇವಾಗ ಆಟೋ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಗಾರೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದಾರೆ. ಸೊ ಅವರೆಲ್ಲ ಒಳ್ಳೊಳ್ಳೆ ಕಲೆಗಾರರು. ಅವ್ರನ್ನ ನಾವು ನಿಜಕ್ಕೂ ಕರೆಕ್ಟಾಗಿ ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಅವ್ರಿಗೆ ನಾವು ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ನಾವು ಒಳ್ಳೆ ಅದ್ಭುತವಾದಂಥ ಕಲೆಗಳು ಬರುತ್ತೆ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ನಾವು ಎಷ್ಟೇ ಅಪ್ರೋಚ್ ಮಾಡಿ ಎಲ್ಲ ಮಾಡಿದ್ರು ನಮ್ಮ ಕಲೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೂ ಒಲವಿರಬೇಕು, ಜನಗಳಿಗೆ ಒಲವಿರಬೇಕು. ಅವಾಗಿದ್ದಾಗ ಆಟೋಮೆಟಿಕ್ಕಾಗಿ ಇದಕ್ಕೆಲ್ಲ ಪ್ರೇರಣೆ ಸಿಗುತ್ತೆ. ಇದು ನಮ್ಮಲ್ಲೇ ಇರುವಂಥ ಒಂದು ಕಲೆ, ಇದನ್ನೆಲ್ಲ ನಾವು ಕಾಪಾಡ್ಕೊಬೇಕು. ಇದು ಯಾಕಂದರೆ ಇದು GI ಟ್ಯಾಗ್ ಇರುವಂಥ ಒಂದು ಆರ್ಟ್ ವರ್ಕ್ ಇದು. ಅಂದರೆ ಇದು ಪ್ರಪಂಚದಲ್ಲಿ ಮೈಸೂರಲ್ಲಿ ಬಿಟ್ಟರೆ ಬೇರೆಲ್ಲೂ ಆಗೋದಿಲ್ಲ ಇದು. ಸೊ ಇದನ್ನು ನಾವು ಪ್ರೊಟೆಕ್ಟ್ ಮಾಡಿ, ನಮ್ಮ ಜವಾಬ್ದಾರಿ ಅಂತ, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಅಂತಲೂ ನಾವು ತಿಳ್ಕೊಬೇಕು. ಆಮೇಲೆ ಇದನ್ನು ನಾವು ಆಸಕ್ತಿಯಿಂದ ಇದನ್ನು ನಾವು ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಜನ್ರೇಷನ್ಸ್ ತಕ್ಕೂ ಕಾಯೋದು ಬೇಡ. ಪ್ರಾಬ್ಲಿ ಇನ್ನೊಂದು 10 ವರ್ಷಕ್ಕೆ ಇದೆಲ್ಲ ಬರೀ ಬುಕ್ಸಲ್ಲಿರುತ್ತೆ, ಯಾವುದೋ ಒಂದು ಮನೇಲಿ ಇದೇನೋ ಒಂದು ಆರ್ಟ್ ವರ್ಕ್ ನೋಡಿರ್ತೀರಿ ಅಷ್ಟೇ, ಇದಿತ್ತು ಆ ಥರ ಮಾಡ್ತಾಯಿದ್ರು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಂದುಬಿಡತ್ತೆ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.